Good morning, friends. Welcome back to our channel Seeing is Believing. Today, we are taking you right next to the new Modabidri bypass to explore a massive 900-year-old architectural marvel that has just been breathtakingly transformed. Watching this grand road expansion unfold from Kadalakere shows just how accessible this region is becoming. But the ultimate hidden treasure along this brand new bypass is what lies right ahead. Let's step off the highway and into a 12th century old spiritual masterpiece. This ancient, the Mahatobhara Sri Somanatheshwar temple in Puttige is a magnificent and historic spiritual center. Founded originally by the Chauta dynasty, specifically built by Tirumalaya II in 1255 on the banks of the river Nagu. Known traditionally as the Lord of 18 Magane and 77 villages, it recently completed an extensive Jeernodhara or renovation. The grand reconstruction introduced intricate wooden carvings on the ceilings, traditional stone walls, and a fully rebuilt Suttupauli or outer courtyard, culminating in its highly celebrated Brahma Kalashotsava. ಓಂ ನಮಃ ಶಿವಾಯ. ನಮಸ್ತೆ ಫ್ರೆಂಡ್ಸ್. ರಾಷ್ಟ್ರೀಯ ಹೆದ್ದಾರಿ 169 ಇದರ ಮೂಡಬಿದ್ರಿ ಬೈಪಾಸ್ ರಸ್ತೆಯ ಪಕ್ಕದಲ್ಲಿ ಹಚ್ಚ ಹಸುರಿನ ಪ್ರಕೃತಿಯ ಮಡಿಲಲ್ಲಿ ಕೊಂಗಿಳಿಸುತ್ತಿದೆ ಈ ಕರಾವಳಿಯ ಪರಮ ಪಾವನ ಕ್ಷೇತ್ರ. ಅದೇ 18 ಮಾಗಣೆ 77 ಗ್ರಾಮಗಳ ಒಡೆಯನಾದ ಮಹತೋಬಾರ ಶ್ರೀ ಪುತ್ತಿಗೆ ಸೋಮನಾಥೇಶ್ವರ ದೇವಸ್ಥಾನ. ನಾಗು ನದಿಯ ತಟದಲ್ಲಿ ನೆಲೆ ನಿಂತು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುತ್ತಿರುವ ಈ ಪುಣ್ಯಭೂಮಿ ನಂಬಿ ಬಂದವರಿಗೆ ಎಂದೆಂದಿಗೂ ಕೈಬಿಡದ ದಿವ್ಯ ಸನ್ನಿಧಿ. ನಿಜ ಹೇಳಬೇಕೆಂದರೆ ಈ ಪುಣ್ಯಕ್ಷೇತ್ರದ ಮೂಲ ಹೆಸರು ಪುತ್ತೆ ಎಂದಾಗಿತ್ತು. ಆದರೆ ಆ ಪುತ್ತೆ ಕಾಲ ಸರಿದಂತೆ ಬಾಯಿಂದ ಬಾಯಿಗೆ ಹರಡುತ್ತಾ ಇಂದು ಇದು ಪುತ್ತಿಗೆ ಎಂದ ಹೆಸರಿನಿಂದ ಇತಿಹಾಸ ಪ್ರಸಿದ್ಧಿಯಾಗಿದೆ. ಸ್ಥಳೀಯ ಇತಿಹಾಸದ ಪ್ರಕಾರ ತುಳು ಭಾಷೆಯ ಪುತ್ತೆ ಎಂದರೆ ಹುತ್ತ ಅಥವಾ ಪ್ರಕೃತಿಯ ಒಡಲು ಎಂಬ ಅರ್ಥವಿದೆ. ನಾಗಾರಾಧನೆ ಮತ್ತು ಶಿವನ ಸಾನ್ನಿಧ್ಯವಿದ್ದ ಈ ಪವಿತ್ರ ಹುತ್ತಗಳ ಭೂಮಿಯೇ ಕಾಲಾಂತರದಲ್ಲಿ ಪುತ್ತಿಗೆಯಾಗಿ ಮಾರ್ಪಟ್ಟಿತು ಎಂದು ನಂಬಲಾಗಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಜರುಗುವ ಪ್ರಸಿದ್ಧ ಪುತ್ತೆದ ಆಯನ ವಾರ್ಷಿಕ ಜಾತ್ರೋತ್ಸವ ಮತ್ತು ಚಂದ್ರಮಂಡಲ ರಥೋತ್ಸವದ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ನೆರೆದು ಪಾರ್ವತಿ ಪರಮೇಶ್ವರರ ಬಲಿ ಉತ್ಸವವನ್ನು ಕಣ್ಣು ತುಂಬಿಕೊಂಡು ಪುನೀತರಾಗುತ್ತಾರೆ.
ಕಾಲನ ಓಟದಲ್ಲಿ ಜರ್ಜರಿತವಾಗಿದ್ದ ಈ ಮಹಾಸನ್ನಿಧಿಗೆ ಇತ್ತೀಚೆಗಷ್ಟೇ ಭಕ್ತರ ಅಪಾರ ಶ್ರದ್ಧೆ ಹಾಗೂ ಉದಾರ ಕಾಣಿಕೆಗಳ ನೆರವಿನಿಂದ ಭವ್ಯವಾದ ಜೀರ್ಣೋದ್ಧಾರ ಭಾಗ್ಯ ಒದಗಿ ಬಂದಿದೆ. ಗರ್ಭಗುಡಿಯ ಸುತ್ತಲೂ ನಿರ್ಮಿಸಲಾದ ನೂತನ ಸುತ್ತುಪೌಳಿ, ನಯನ ಮನೋಹರವಾದ ಕಲ್ಲಿನ ಗೋಡೆಗಳು ಮತ್ತು ಮೇಲ್ಛಾವಣಿಯಲ್ಲಿ ಕೆತ್ತಲಾದ ಅದ್ಭುತ ಮರದ ಕೆತ್ತನೆಗಳು ದೇವಾಲಯದ ದಿವ್ಯತೆಯನ್ನು ಇಮ್ಮಡಿಗೊಳಿಸಿವೆ. ಇತ್ತೀಚೆಗಷ್ಟೇ ಸಂಪೂರ್ಣಗೊಂಡ ಭವ್ಯ ಬ್ರಹ್ಮಕಲಶೋತ್ಸವವು ಈ ಕ್ಷೇತ್ರಕ್ಕೆ ಹೊಸ ಚೈತನ್ಯವನ್ನು ತುಂಬಿದೆ. ಈ ಕ್ಷೇತ್ರಕ್ಕೆ ಬರೋಬ್ಬರಿ 900 ವರ್ಷಗಳ ಭವ್ಯ ಇತಿಹಾಸವಿದೆ. ತುಳುನಾಡಿನ ಹೆಮ್ಮೆಯ ಅರಸು ಚೌಟ ವಂಶದ ರಾಜ ತಿರುಮಲರಾಯ ಶ್ರೀ ಸೋಮನಾಥೇಶ್ವರ ಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಈ ಸುಂದರ ಸಾನ್ನಿಧ್ಯವನ್ನು ಧರೆಗಿಳಿಸಿದನು ಎಂದು ಇತಿಹಾಸ ಹೇಳುತ್ತದೆ. ರಾಜಾಂಗಣದ ಪ್ರತಿಯೊಂದು ಕಲ್ಲುಗಳು ಇಲ್ಲಿನ ರಾಜವೈಭವಕ್ಕೆ ಮತ್ತು ನಮ್ಮ ಸನಾತನ ಪರಂಪರೆಗೆ ಸಾಕ್ಷಿಯಾಗಿ ಇಂದಿಗೂ ತಲೆ ಎತ್ತಿ ನಿಂತಿವೆ. ಆಧುನಿಕ ಬೈಪಾಸ್ ಹೆದ್ದಾರಿಯ ಸನಿಹದಲ್ಲೇ ಇದ್ದರೂ ತನ್ನ ಆಧ್ಯಾತ್ಮಿಕ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಕಾಪಾಡಿಕೊಂಡಿರುವ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ಕ್ಷೇತ್ರವು ಕರಾವಳಿಯ ಪ್ರಮುಖ ಧಾರ್ಮಿಕ ಪ್ರವಾಸಿ ತಾಣವಾಗಿದೆ. ಒಮ್ಮೆ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಜೀರ್ಣೋದ್ಧಾರಗೊಂಡು ಕಂಗೊಳಿಸುತ್ತಿರುವ ಭೋಲೆನಾಥನ ದರ್ಶನ ಪಡೆದು ಧನ್ಯರಾಗಿ. ಓಂ ನಮಃ ಶಿವಾಯ. ನೀರು ಬರೋದು ಹಾಂ 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 ಏನು ಹೋದಾರೆ ವಿಶ್ವನಾಥೆ ಏನು ಮುಳ್ತಾರೆ ಅದೇ ಮೂರು ಪುತ್ತಿಗೆ ಬದವು ಪುತ್ತಿಗೆ ಬದವು ಅದೇ ಹಾಂ ಇಂದಪ್ಪನ ಪೆತ್ತಲ ಪಿಲಿಲ್ಲ ಒಟ್ಟಿಗೆ ನೀರು ಬರುವಂಥ ಜಾಗ ಐತೆ. ಪೆತ್ತಲ ಪಿಲಿಲ್ಲ ನೀರು ಬರುವಂಥ ಜಾಗ. ಹಾಂ ಹಾಂ ನೀರು ಇತ್ತೆಲ್ಲ ಉಂಟು ಅದೇ. ತುಂಬ ಉಳಿತು ದೇವರ ಗುಡ್ಡೆ ಎಂಗಳೆಲ್ಲ ಹಾಂ ಪಂಡೇರು ಭಟ್ರು ದೇವರ ಗುಡ್ಡೆ ಗುಡ್ಡೆ ಉದ್ಭವ ಹಾಂ 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 ಅವಳಿತ್ತು ಪಕ್ಕಕ್ಕೆ ಇದೆ